ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಸದಾ ನೀಟ್ ಅಂಡ್ ಆರ್ಗನೈಸಿಂಗ್ ಆಗಿ ಇರಬೇಕು ಅಂದರೆ ಯಾವ ರೀತಿ ತುಂಬ ಸುಲಭವಾಗಿರುವಂಥ ಟಿಪ್ಸ್ನ ಫಾಲೋ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಸ್ಮಾರ್ಟ್ ಆಗಿ ನಾವು ವರ್ಕ್ ಮಾಡಿದ್ರೆ ನಾವು ಮಾಡುವಂಥ ಕೆಲಸ ತುಂಬ ಸುಲಭವಾಗಿ ನಾವು ಮಾಡ್ಕೊಳ್ಬೋದು. ಸೊ ಹಾಗಾದ್ರೆ ನಾನು ಫಾಲೋ ಮಾಡುವಂಥ ಟಿಪ್ಸ್ ಎಲ್ಲಾನು ಯಾವುದು ಅಂತೆಲ್ಲ ನೋಡೋಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಅಂತೂ ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ವಿಡಿಯೋದಲ್ಲಿ ಜಸ್ಟ್ ಪಾರ್ಟ್ 1 ಮಾತ್ರನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನ ಬರುವಂತ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನಮ್ಮನೆ ನೀಟ್ ಅಂಡ್ ಕ್ಲೀನ್ ಆಗಿ ಆರ್ಗನೈಸಿಂಗ್ ಆಗಿರೋದಕ್ಕೋಸ್ಕರ ನಾನು ಫಾಲೋ ಮಾಡುವಂತ ಒಂದು ಮಾರ್ನಿಂಗ್ ರೂಟೀನ್ ಅಂತಾನೆ ಹೇಳ್ಬೋದು. ಬೆಳಗ್ಗೆನೆ ನಾನು ಬಾಗಿಲು ಮುಂದೆ ನೀರನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಪಾರ್ಕಿಂಗ್ ಏರಿಯಾ ಇರ್ಬೋದು, ಗೇಟ್ ಮುಂದೆ ಎಲ್ಲ ಕೂಡ ನೀರೆಲ್ಲಾನು ಹಾಕಿ ರಂಗೋಲಿನ ಹಾಕೊಳ್ತೀನಿ. ಪಾರ್ಕಿಂಗ್ ಏರಿಯಾದಲ್ಲಿ ಅಷ್ಟೊಂದು ಕಸ ಏನಿರಲ್ಲ, ಜಸ್ಟ್ ವಾಟರ್ನ ನಾನು ಸ್ಪ್ರಿಂಕಲ್ ಮಾಡಿರೋ ರೀತಿಯಲ್ಲಿ ಈ ರೀತಿ ಹಾಕ್ತೀನಿ ಅಷ್ಟೇ. ನಮ್ಮನೆ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ಜಾಸ್ತಿ ನಡೀತಾ ಇರೋದ್ರಿಂದ ತುಂಬಾ ಧೂಳು ಅನ್ನೋದು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಡೈಲಿ ಬೇಸ್ಡ್ ಮೇಲೆ ನಾನು ಈ ರೀತಿ ಒಂದು ಕ್ಲೀನಿಂಗ್ ರೂಟೀನ್ ನ ಫಾಲೋ ಮಾಡ್ತೀನಿ. ಮನೆಗೆ ಮೇಡ್ ಬಂದರೂ ಕೂಡ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ನೀರ್ನ ಹಾಕ್ತೀನಿ. ಇನ್ನೊಂದು ಸ್ವಾರ್ಥ ಕೂಡ ಇದೆ, ಜಸ್ಟ್ ನಾನು ಈ ರೀತಿ ನೀರ್ನ ಹಾಕೋದ್ರಿಂದ ಅವ್ರು ಬಂದ ಮೇಲೆ ರೋಡ್ ಅಲ್ಲಿ ಕಸ ಗೂಡಿಸ್ಬೇಕಾದ್ರೆ ಆ ಒಂದು ಧೂಳೆಲ್ಲ ಮನೆ ಒಳಗಡೆ ಎಂಟ್ರಿ ಆಗದೆ ಇರುತ್ತೆ ಅನ್ನೋದ್ರಿಂದ ಈ ರೀತಿ ಮನೆ ಮುಂದೆ ಎಲ್ಲ ಕೂಡ ನೀರ್ ಹಾಕಿ ರೋಡಲ್ಲಿ ಕೂಡ ನೀರ್ನ ಸ್ಪ್ರಿಂಕಲ್ ಮಾಡ್ತಾ ಇರ್ತೀನಿ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮ್ ಜೊತೆ ಶೇರ್ ಮಾಡಿದಾಗ ನಿಮ್ಮಲ್ಲಿ ಒಬ್ರು ಕೇಳಿದ್ರಿ ನಿಮ್ಗೆ ವಾಟರ್ ಪ್ರಾಬ್ಲಮ್ ಇಲ್ವಾ ಅಂತ. ಇಲ್ಲಿ ವಾಟರ್ ಪ್ರಾಬ್ಲಮ್ ಇದೆ ಇಲ್ವೋ ಅನ್ನೋದಕ್ಕಿಂತ ಮನೆ ಒಳಗಡೆ ಜಾಸ್ತಿ ಧೂಳು ಅವಾಯ್ಡ್ ಮಾಡೋದೇ ಮುಖ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ರೋಡ್ಗೆ ಜಸ್ಟ್ ಒಂದು ಬಕೆಟ್ ಆಫ್ ವಾಟರ್ನ ಸ್ಪ್ರಿಂಕಲ್ ಮಾಡ್ತೀನಿ ಅಷ್ಟೇ. ಅದು ಪೂರ್ತಿ ನೀರೆಲ್ಲ ಹೋಗೋ ಅಷ್ಟರಲ್ಲಿ ಫ್ರಿಜ್ನ ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತೀನಿ. ಫ್ರಿಜ್ನ ಎವ್ರಿಡೇ ಕ್ಲೀನ್ ಮಾಡ್ತೀನಿ ಅಂತ ಏನಿಲ್ಲ, ಜಸ್ಟ್ ನಾನು ಈ ವಿಡಿಯೋನ ಶೂಟ್ ಮಾಡ್ಕೊಳ್ಬೇಕಾದ್ರೆ ತರಕಾರಿ ಎಲ್ಲ ಕೂಡ ಖಾಲಿ ಆಗಿತ್ತು. ಸೊ ತರಕಾರಿ ನೆಕ್ಸ್ಟ್ ನಾನು ತೊಗೊಂಡು ಬಂದು ಆರ್ಗನೈಸ್ ಮಾಡೋಷ್ಟರಲ್ಲಿ ಒಂದ್ಸರಿ ಇದನ್ನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಫ್ರಿಜ್ ಮೇಲಿಂದ ಕೆಳಗಡೆವರೆಗೂ ಕೂಡ ಜಸ್ಟ್ ಈ ರೀತಿ ಒಂದು ಕ್ಲಾತ್ ಇಂದ ವೈಪ್ ಮಾಡ್ತಾ ಹೋಗ್ತೀನಿ. ಒಂದು ಪಾತ್ರೆಯಲ್ಲಿ ವಾಟರು, ವೆನಿಗರು, ಬೇಕಿಂಗ್ ಸೋಡಾ ಈ ಮೂರನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ವಾಟರಲ್ಲಿ ಬಟ್ಟೆನ ಹಿಂಡ್ಕೊಂಡು ಅದರಿಂದ ಫ್ರಿಜ್ನ ಎಲ್ಲ ಕೂಡ ಒರೆಸ್ತಾ ಹೋಗ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ರಿಜ್ ಕೂಡ ಹೈಜಿನಿಕ್ ಆಗಿ ಇರುತ್ತೆ. ಏನೇನು ಐಟಮ್ಸ್ ಫ್ರಿಜ್ಜಲ್ಲಿ ಇದೆ, ಯಾವ್ಯಾವ ಪ್ರಾಡಕ್ಟ್ಸ್ ಇದೆಯೋ ಇಲ್ವಾ ನೋಡಿಕೊಂಡು ನೆಕ್ಸ್ಟ್ ನಾವು ಯಾವ ತರಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಆಗಾಗ ನಾನು ಫ್ರಿಜ್ಜಲ್ಲಿರುವಂಥ ತರಕಾರಿಗಳೆಲ್ಲ ಖಾಲಿ ಆದಾಗ ನೆಕ್ಸ್ಟ್ ತರಕಾರಿ ತರೋದಕ್ಕಿಂತ ಮುಂಚೆ ಈ ರೀತಿ ಒಂದು ಕ್ಲೀನಿಂಗ್ ರೂಟೀನ್ ಅನ್ನೋದು ಫಾಲೋ ಮಾಡ್ತೀನಿ. ಕೆಲವೊಂದು ಮಸಾಲೆ ಪದಾರ್ಥಗಳೆಲ್ಲ ಕೂಡ ಚಿಕ್ಕ ಚಿಕ್ಕ ಪಾಕೆಟ್ಸ್ ಅಲ್ಲಿ ತರಿಸ್ಕೊಳ್ತೀನಿ. ಅದನ್ನ ಈ ರೀತಿ ಒಂದು ಬಾಸ್ಕೆಟ್ ಅಲ್ಲಿ ಇಟ್ಕೊಂಡು ಫ್ರೀಸರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ನೋಡಕ್ಕೆ ನೀಟಾಗಿ ಕಾಣ್ಲಿ ಅನ್ನೋದ್ರಿಂದ ಆಗಾಗ ನಾನು ರೀಅರೇಂಜ್ ಅನ್ನೋದು ಮಾಡ್ಕೊಳ್ತಾ ಇರ್ತೀನಿ. ಫ್ರೀಸರ್ ಆಯ್ತು. ಈಗ ಫ್ರಿಡ್ಜ್ ಸೆಕ್ಷನ್ಗೆ ಬರೋದಾದ್ರೆ ಎಲ್ಲ ತರಕಾರಿ ಕೂಡ ಖಾಲಿ ಆಗಿದೆ. ನೋಡಕ್ಕೆ ಫ್ರಿಡ್ಜ್ ನೀಟಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಆದ್ರೂ ಕೂಡ ನೆಕ್ಸ್ಟ್ ನಾನು ತರಕಾರಿನ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋ ಒಳಗಡೆ ಒಂದ್ಸರಿ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫ್ರಿಡ್ಜ್ನ ಡೀಪ್ ಕ್ಲೀನಿಂಗ್ ಅವಶ್ಯಕತೆ ಏನಿರಲ್ಲ, ಜಸ್ಟ್ ಒಂದು ಕ್ಲಾತ್ ಇಂದಾನೆ ನೀಟಾಗಿ ವೈಪ್ ಮಾಡ್ಕೊಳ್ಬೋದು. ಈ ರೀತಿ ಎಲ್ಲ ಟ್ರೇಸ್ನ ಕೂಡ ನಾನು ನೀಟಾಗಿ ತೆಗೆದು ಕ್ಲೀನ್ ಮಾಡಿಬಿಟ್ಟು ಅದರ ಪ್ಲೇಸ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ತೀನಿ. ಒಂದ್ ವೇಳೆ ನಿಮ್ಗೇನಾದ್ರೂ ಫ್ರಿಜ್ನ ಯಾವ ರೀತಿ ಪೂರ್ತಿ ಡೀಪ್ ಕ್ಲೀನ್ ಮಾಡೋದು, ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಳೋದು ಅಂತ ಏನಾದ್ರು ಗೊತ್ತಾಗಬೇಕು ಅನ್ನೋದಾದ್ರೆ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. ಫ್ರಿಡ್ಜ್ ಆರ್ಗನೈಸೇಷನ್ ಚಂದ್ರಾಸ್ ಹೋಮ್ ವರ್ಲ್ಡ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಆ ಫ್ರಿಡ್ಜ್ಗೆ ಸಂಬಂಧಪಟ್ಟಿರುವಂತಹ ನಾನು ಅಪ್ಲೋಡ್ ಮಾಡಿರುವಂತಹ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ಸ್ ಕೂಡ ಕಾಣಿಸ್ತಾ ಹೋಗುತ್ತೆ. ಯಾವ ವಿಡಿಯೋಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೋ ಅದನ್ನ ನೀವು ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಕೆಲವೊಂದ್ಸರಿ ಜಾಸ್ತಿ ಹಾರ್ಡ್ ಸ್ಟೈನ್ಸ್ ಏನಾದ್ರು ಇದೆ ಅನ್ನೋದಾದ್ರೆ ಸ್ಕ್ರಬ್ಬನ್ನ ತಗೊಂಡು ಸ್ಕ್ರಬ್ ಮಾಡಿ ಆಮೇಲೆ ಒಂದು ಕ್ಲಾತ್ ಇಂದ ವೈಪ್ ಮಾಡ್ಕೊಳ್ತೀನಿ. ಡೋರ್ ಸೈಡಲ್ಲಿರುವಂಥ ಎಲ್ಲ ಟ್ರೇಸ್ನ ಕೂಡ ಅದೇ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವಾ, ಫ್ರಿಡ್ಜ್ನ ಈ ರೀತಿ ಕೇವಲ ಒಂದು 5 ನಿಮಿಷದಲ್ಲೇ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ರೊಟೀನ್ನ ಫಾಲೋ ಮಾಡೋದ್ರಿಂದ ಫ್ರಿಡ್ಜಲ್ಲಿರುವಂಥ ತರಕಾರಿ ಕೂಡ ಹೈಜಿನಿಕ್ ಆಗಿರುತ್ತೆ. ಇನ್ನು ನಾನು ತರಕಾರಿ ಇಡಬೇಕಾದ್ರೆ ಈ ರೀತಿ ಜಿಪ್ಲಾಕ್ ಕವರ್ಸ್ನ ಯೂಸ್ ಮಾಡ್ತೀನಿ. ಇದನ್ನ ಕೂಡ ನೀಟಾಗಿ ತೊಳೆದ್ಬಿಟ್ಟು ಈ ಒಂದು ಸ್ನೇಕ್ ಪ್ಲಾಂಟ್ಸ್ಗೆ ಅಟ್ಯಾಚ್ ಮಾಡಿದ್ದೀನಿ. ಅಂದ್ರೆ ಬೇಗನೆ ಈ ಕವರ್ಸ್ ಎಲ್ಲ ಡ್ರೈ ಆಗುತ್ತೆ ಅನ್ನೋದ್ರಿಂದ. ಬಾಗಿಲು ಮುಂದೆ ನೀರ್ ಹಾಕಿದ್ಮೇಲೆ ಒಂದು 5-10 ನಿಮಿಷ ಗ್ಯಾಪ್ ಬಿಡ್ತೀನಿ. ಸೊ 5 ನಿಮಿಷ ಆದ್ಮೇಲೆ ನಾನು ರಂಗೋಲಿನ ಹಾಕೊಳ್ತೀನಿ. ನನಗೆ ಬರುವಂತ ರಂಗೋಲಿನ ಪುಟ್ದಾಗಿರುವಂತದ್ದು ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ನಾನು ಈ ರೀತಿ ರಂಗೋಲಿ ಅನ್ನೋದು ಬಿಡಿಸ್ಕೊಳ್ತಾ ಹೋಗ್ತೀನಿ. ಈ ರಂಗೋಲಿ ಅಂದ್ರೆ ನಿಮ್ಗೆ ಇಷ್ಟ ಆಯ್ತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ. ಮನೆ ಎದುರುಗಡೆನೆ ಅಂದ್ರೆ ಮೈನ್ ಡೋರ್ಗೆ ಎದುರುಗಡೆನೆ ತುಳಸಿ ಕಟ್ಟೆ ಹತ್ರ ಕೂಡ ಒಂದು ರಂಗೋಲಿನ ಹಾಕೊಳ್ತೀನಿ. ಇದು ಹಾಕುವಂಥದ್ದು ನಾನು ಒಂದು ಪೇಂಟ್ ಇನ್ ದ ಸೆನ್ಸ್ ನ್ಯಾಚುರಲ್ ಆಗಿರುವಂತ ಪೇಂಟೇ. ಅದು ಏನು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಲೋಡ್ ಮಾಡಕ್ಕೆ ಬಂದಿದ್ದೆ. ಅದೇ ಟೈಮಲ್ಲಿ ಇಲ್ಲೆಲ್ಲ ಕೂಡ ಸ್ವಲ್ಪ ಕಸ ಜಾಸ್ತಿ ಇದೆ ಅಂತ ಅನಿಸ್ತು.
ಸೊ ಇದನ್ನ ಕೂಡ ಒಂದೇ ಸರಿ ಕ್ಲೀನ್ ಮಾಡ್ತಾ ಹೋಗ್ತೀನಿ. ಇದನ್ನ ಯಾಕೆ ಬೆಳಗ್ಗೆ ಟೈಮಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ, ಸೊ ಮನೆ ಕೆಲಸದವರು ಆಲ್ಮೋಸ್ಟ್ 8:30 ಒಳಗಡೆ ಬರ್ತಾರೆ. ಅವ್ರು ಬರೋಷ್ಟ್ರೊಳಗಡೆ ಈ ರೀತಿ ಎಕ್ಸ್ಟ್ರಾ ಏನಾದರೂ ಕ್ಲೀನಿಂಗ್ ಕೆಲಸಗಳಿತ್ತು ಅಂದರೆ ನಾನು ಆಗಲೇ ಮಾಡ್ಕೊಂಡ್ಬಿಡ್ತೀನಿ. ಈ ಕಸ ಎಲ್ಲ ಕೂಡ ನಾನು ತೆಗೆದುಬಿಟ್ಟು ಸೈಡ್ಗೆ ಇಟ್ಟರೆ ಸಾಕಾಗುತ್ತೆ. ನೆಕ್ಸ್ಟ್ ಉಳಿದಿರೋಂಥದ್ದೆಲ್ಲ ಕೂಡ ಅವರೇ ಕ್ಲೀನ್ ಮಾಡ್ಕೊಳ್ತಾರೆ. ಒಂದು ವೇಳೆ ನಾನು ಇದನ್ನು ಕ್ಲೀನ್ ಮಾಡಿಲ್ಲ ಅನ್ನೋದಾದರೆ ಅವರು ಇಲ್ಲಿ ಕ್ಲೀನ್ ಮಾಡಲ್ಲ. ಸೊ ಆಲ್ಮೋಸ್ಟ್ ನಾನು ಈವ್ನಿಂಗ್ ಟೈಮು ಅಥವಾ ಮಧ್ಯಾಹ್ನ ಟೈಮ್ ಈ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಅನ್ನೋದಾದರೆ ಮತ್ತೆ ನಾನು ಈ ಒಂದು ಕಸ ಗುಡ್ಸೋಕ್ಕೆ ತಂದಿರುವಂಥ ಟೂಲ್ಸ್ ಎಲ್ಲ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕು. ಈ ಕಸನ ಕೂಡ ಮತ್ತೆ ನಾನು ಕೆಳಗಡೆ ಎಲ್ಲ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಬೇಕಾಗುತ್ತೆ. ಅದ್ರ ಬದಲಾಗಿ ನಾನು ಮೇಡ್ ಬರೋಕ್ಕಿಂತ ಮುಂಚೆನೇ ಈ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಮುಗಿಸ್ಕೊಳ್ತೀನಿ. ಆಗ ಒಂದು ಕಡೆಯಿಂದ ಮನೆ ನೀಟ್ ಆ್ಯಂಡ್ ಕ್ಲೀನ್ ಆಗ್ತಾ ಹೋಗುತ್ತೆ. ಬಟ್ಟೆ ಮಿಷಿನ್ಗೆ ಹಾಕ್ಬೇಕಾದ್ರೆ ಸಣ್ಣ ಸಣ್ಣ ಕಸ ಕಡ್ಡಿ ಎಲ್ಲ ಬಿದ್ದಿರುತ್ತೆ ಅಲ್ವಾ, ಅದೆಲ್ಲದನ್ನ ಕೂಡ ಒಂದ್ಸರಿ ನೀಟಾಗಿ ಕಸ ಗುಡಿಸ್ಬಿಟ್ಟು ಆಮೇಲೆ ಒಂದು ಅರ್ಧ ಬಕೆಟ್ ಆಫ್ ನೀರನ್ನ ಈ ರೀತಿ ಹಾಕ್ಬಿಡ್ತೀನಿ. ಎವ್ರಿಡೇ ಹಾಕ್ತೀನಿ ಅಂತ ಏನಿಲ್ಲ, ಜಸ್ಟ್ ಈ ಒಂದು ಏರಿಯಾ ಯಾವಾಗ ಮೆಸ್ಸಫ್ ಆಗಿರುತ್ತೆ, ಯಾವಾಗ ಕಸ ಜಾಸ್ತಿ ಕಾಣಿಸುತ್ತೆ ಆ ಟೈಮಲ್ಲಿ ಮಾತ್ರನೇ ನಾನು ಈ ರೀತಿ ಒಂದು ರೊಟೀನ್ನ ಫಾಲೋ ಮಾಡ್ತೀನಿ. ಆಲ್ಮೋಸ್ಟ್ ಬೆಳಗಿನ ಜಾವನೇ ನಾನು ಎಲ್ಲ ಕಿಟಕಿಗಳನ್ನ ಓಪನ್ ಮಾಡಿ ಇಡ್ತೀನಿ, ಫ್ರೆಶ್ ಆಗಿರುವಂಥ ಗಾಳಿ ಒಳಗಡೆ ಬರಲಿ ಅನ್ನೋದ್ರಿಂದ. ನೆಕ್ಸ್ಟು ಜಾಸ್ತಿ ಯಾವ ಏರಿಯಾದಲ್ಲಿ ಕಸ ಎಲ್ಲ ಇರುತ್ತೋ ಆ ಏರಿಯಾನ ನಾನು ಸೆಲೆಕ್ಟ್ ಮಾಡಿಕೊಂಡು ಆಗಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಆದಷ್ಟು ಈ ರೀತಿ ಕೆಲಸಗಳು ನಾನು ಬೆಳಗ್ಗೆನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಕೂಡ ಕೆಲಸದವ್ರು ಬರೋಕ್ಕಿಂತ ಮುಂಚೆನೇ ಈ ಒಂದು ಏರಿಯಾನ ಕ್ಲೀನ್ ಮಾಡ್ತಾ ಇರ್ತೀನಿ. ಈ ರೂಮ್ನ ಜಾಸ್ತಿ ಯಾರೂ ಯೂಸ್ ಮಾಡಲ್ಲ, ಬಟ್ ಜಸ್ಟ್ ನಾನು ಕೆಲವೊಂದು ರ್ಯಾಂಡಮ್ ಐಟಮ್ಸ್ನ ಹಾಕ್ಕೊಳ್ತಾ ಇರ್ತೀನಿ. ತೆಂಗಿನಕಾಯಿ ಇರ್ಬೋದು, ಕೆಲವೊಂದು ಟೂಲ್ಸ್ನೆಲ್ಲ ಇಲ್ಲಿ ಇಟ್ಕೊಳ್ತಾ ಇರ್ತೀವಿ. ಸೊ ಆಗಾಗ ಇದನ್ನ ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಎಲ್ಲ ನೀಟಾಗಿ ಆರ್ಗನೈಸಿಂಗ್ ಆಗಿರಲಿ ಅನ್ನೋದ್ರಿಂದ ಈ ರೀತಿ ಒಂದು ಥರ್ಮೋಕೋಲ್ ಬಾಕ್ಸಲ್ಲಿ ನೀಟಾಗಿ ಜೋಡಿಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಮೇಡ್ ಬರೋಕ್ಕಿಂತ ಮುಂಚೆನೇ ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನೋದು ಮಾಡ್ಕೊಳ್ತೀನಿ. ಸೊ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿದ್ರು ಕೂಡ ನೆಕ್ಸ್ಟ್ ಕಂಟಿನ್ಯೂಷನ್ ಅನ್ನೋದು ಅವ್ರು ಮಾಡ್ಕೊಳ್ತಾರೆ. ಒಂದು ವೇಳೆ ಈ ಒಂದು ಕೆಲಸ ಕೂಡ ಅವ್ರ ಕೈಯಲ್ಲೇ ಮಾಡಿಸ್ಬೋದು, ಬಟ್ ಅವ್ರು ಬರೋ ಟೈಮಲ್ಲಿ ನಾನು ಕೂಡ ಬ್ಯುಸಿ ಇರ್ತೀನಿ. ನಾನು ಹೇಳಿದಾಗ ಅವ್ರು ಸರಿಯಾಗಿ ಮಾಡದೇ ಇರ್ಬೋದು. ಸೊ ಅದಕ್ಕೋಸ್ಕರ ಈ ರೀತಿ ಸಣ್ಣ ಪುಟ್ಟ 5 ನಿಮಿಷ ಮಾಡುವಂಥ ಕೆಲಸಗಳನ್ನ ನಾನು ಅಲ್ಲೇ ಮಾಡಿ ಮುಗಿಸ್ಬಿಡ್ತೀನಿ. ಬೆಳಗಿನ ಜಾವ ಟೆರೆಸಲ್ಲಿರುವಂಥ ಎಲ್ಲ ಗಿಡಗಳಿಗೂ ಕೂಡ ನೀರನ್ನ ಹಾಕ್ತೀನಿ. ಈಗ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೇ ಗಿಡಗಳಿಗೆ ಎಲ್ಲದಕ್ಕೂ ಕೂಡ ನೀರು ಹಾಕಿದ್ದಾರೆ. ನೀರು ಹಾಕುವಂಥ ಟೈಮಲ್ಲೇ ಯಾವ್ಯಾವ ಗಿಡದಲ್ಲಿ ಬೇರೆ ಎಕ್ಸ್ಟ್ರಾ ಕಳೆ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೋ ಅದನ್ನು ಈ ರೀತಿ ತೆಗೆದುಬಿಟ್ಟು ಒಂದು ಬಾಸ್ಕೆಟಲ್ಲಿ ಹಾಕಿ ಇಟ್ಕೊಂಡಿರ್ತೀವಿ. ವಾರಕ್ಕೊಂದ್ಸತಿ ಮಾತ್ರನೇ ಇಲ್ಲಿ ಕಸ ಗುಡಿಸಿ ನೀರು ಹಾಕೋದ್ರಿಂದ ಸೊ ಅಲ್ಲಿವರೆಗೂ ನಾನು ಪ್ರತಿದಿನ ನೀರು ಹಾಕಬೇಕಾದ್ರೆ ಎಕ್ಸ್ಟ್ರಾ ಕಳೆ ಎಲ್ಲ ಏನು ಬಂದಿರುತ್ತೆ ಅದನ್ನ ತೆಗೆದು ಈ ರೀತಿ ಒಂದು ಬಾಸ್ಕೆಟಲ್ಲಿ ಹಾಕಿರ್ತೀನಿ. ಈ ರೀತಿ ಕಲೆಕ್ಟ್ ಆಗಿರುವಂಥ ಕಸನೆಲ್ಲ ಕೂಡ ಭಾನುವಾರದ ದಿನ ನೀಟಾಗಿ ಡೀಪ್ ಕ್ಲೀನ್ ಅನ್ನೋದು ಮಾಡಬೇಕಾದ್ರೆ ಎಲ್ಲದನ್ನ ಕೂಡ ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀವಿ. ಈ ಐಡಿಯಾ ಮೇ ಬಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ಆಲ್ಮೋಸ್ಟ್ 8:30 ಆಗಿದೆ. ಈ ಟೈಮಲ್ಲಿ ಸೊ ನಮ್ಮ ಮೇಡ್ ಕೂಡ ಬಂದಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ಈ ಒಂದು ಮಂಚದ ಮೇಲೆ ಇರುವಂತಹ ಎಲ್ಲ ಕಸನ ಕೂಡ ನೀಟಾಗಿ ತೆಗೆದಿರೋದ್ರಿಂದ ಕಂಟಿನ್ಯೂಷನ್ ಆಗಿ ಅವ್ರು ನೀಟಾಗಿ ಕಸ ಅನ್ನೋದು ಉಡಿಸ್ಕೊಂಡ್ಬರ್ತಾ ಇದ್ದಾರೆ. ತರಕಾರಿ ಎಲ್ಲ ಬಿಡಿಸ್ಬೇಕಾದ್ರೂ ಕೂಡ ಅಷ್ಟೇ ನಾನು ಈ ರೀತಿ ಒಂದು ಕಡೆ ತರಕಾರಿ ಬಿಡಿಸಿರೋಂಥ ಸಿಪ್ಪೆ ಎಲ್ಲ ಕೂಡ ಇಟ್ಟಿರ್ತೀನಿ. ಬೆಳಗ್ಗೆನೇ ಆಲ್ಮೋಸ್ಟ್ 8:30 ಒಳಗಡೆ ಕೆಲಸದವ್ರು ಬರೋದ್ರಿಂದ ಅವರು ಒಂದೇ ಸಲ ನೀಟಾಗಿ ಕಸ ಅನ್ನೋದು ಗುಡಿಸ್ಕೊಂಡು ಹೋಗ್ಬೇಕಾದ್ರೇ ನಾನು ಬಿಡಿಸಿಟ್ಟಿರೋಂಥ ಎಲ್ಲ ತರಕಾರಿ ಸಿಪ್ಪೆನ ಕೂಡ ಒಂದೇ ಸರಿ ತೊಗೊಂಡೋಗ್ತಾರೆ. ಸೊ ಇದರಿಂದ ನನಗೆ ಕೆಲಸ ಕೂಡ ಸುಲಭ ಆಗುತ್ತೆ. ಮತ್ತೆ ನಾನೇ ಇದನ್ನೆಲ್ಲ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೀನಿ. ತರಕಾರಿ ಸಿಪ್ಪೆ ಎಲ್ಲ ಕೂಡ ಒಂದ್ಸರಿ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಕಸ ಹೊಡೆದು ಅಲ್ಲೆಲ್ಲ ಒರೆಸೋದಕ್ಕಿಂತ ಈ ರೀತಿ ಕೆಲವೊಂದು ಸ್ಮಾರ್ಟ್ ಟಿಪ್ನ ಫಾಲೋ ಮಾಡಿದ್ರೆ ನಮ್ಮ ಕೆಲಸ ಕೂಡ ಸುಲಭ ಆಗುತ್ತೆ. ಈ ಒಂದು ಬಾಲ್ಕನಿಯಲ್ಲಿರುವಂಥ ಗಿಡಗಳಿಗೆ ನಾನು ಬೆಳಗ್ಗೆ ಟೈಮ್ ನೀರು ಹಾಕಲ್ಲ. ಕಾರಣ ಇಲ್ಲೂ ಕೂಡ ಕಸ ಗುಡಿಸಿ ಮಾಫ್ ಎಲ್ಲನೂ ಮಾಡಬೇಕಾದ್ರೆ ಸೊ ನೆಲ ಒರೆಸ್ಬೇಕಾದ್ರೆ ಈ ಒಂದು ಸ್ಟ್ಯಾಂಡ್ ಕೆಳಗಡೆ ನೀರೆಲ್ಲ ಕೂಡ ಕಲೆಕ್ಟ್ ಆಗಿರುತ್ತೆ. ಒಂದು ವೇಳೆ ನಾನು ಬೆಳಗ್ಗೆನೇ ಗಿಡಗಳಿಗೆ ನೀರು ಹಾಕೋದಾದ್ರೆ ಆ ಒಂದು ನೀರೆಲ್ಲ ಕೂಡ ಈ ಸ್ಟ್ಯಾಂಡ್ ಕೆಳಗಡೆನೇ ಇರೋದ್ರಿಂದ ನೆಲ ಒರೆಸ್ಬೇಕಾದ್ರೆ ಕಷ್ಟ ಆಗ್ಬೋದು, ಸರಿಯಾಗಿ ಒರೆಸದೆ ಕೂಡ ಇರ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸಗಳು ಮುಗ್ದಿದ್ದು ಆದ್ಮೇಲೆ ಗಿಡಗಳಿಗೆ ನೀರನ್ನ ಹಾಕ್ತೀನಿ. ಐ ಹೋಪ್ ಈ ರೀತಿ ಸ್ಟ್ಯಾಂಡ್ಸ್ನೆಲ್ಲ ಉಪಯೋಗಿಸೋಂಥವ್ರಿಗೂ ಕೂಡ ಈ ಒಂದು ಐಡಿಯಾ ಹೆಲ್ಪ್ಫುಲ್ ಆಗ್ಬೋದು. ನಾವು ಬೆಳಗ್ಗೆನೇ ನೀರನ್ನ ಹಾಕ್ಬಿಟ್ರೆ ಆ ನೀರೆಲ್ಲ ಕೂಡ ಕೆಳಗಡೆನೇ ಇರುತ್ತೆ. ಸ್ಟ್ಯಾಂಡ್ ಕೆಳಗಡೆ ನೀರು ನೀಟಾಗಿ ಡ್ರೈನ್ ಔಟ್ ಆಗುತ್ತೆ ಅನ್ನೋದಾದರೆ ಪರವಾಗಿಲ್ಲ, ಬಟ್ ಡ್ರೈನ್ ಔಟ್ ಸರಿಯಾಗಿ ಆಗಲ್ಲ ಅನ್ನೋದಾದರೆ ಈ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇರ್ತೀರ. ಅಂಥವ್ರಿಗೆ ಈ ಒಂದು ಐಡಿಯಾ ಹೆಲ್ಪ್ಫುಲ್ ಆಗ್ಬೋದು. ಈ ರೀತಿ ಅವರು ನೆಲ ಎಲ್ಲ ಕೂಡ ಸ್ಟ್ಯಾಂಡ್ ಕೆಳಗಡೆ ಎಲ್ಲ ಕೂಡ ನೀಟಾಗಿ ಒರೆಸ್ಕೊಳ್ಬೇಕು ಅನ್ನೋದಾದರೆ ಸ್ಟ್ಯಾಂಡ್ ಕೆಳಗಡೆ ಆದಷ್ಟು ಡ್ರೈ ಆಗಿದ್ರೇ ಬೆಟರು. ಆಗ ಮಾತ್ರನೇ ಈ ಸ್ಟ್ಯಾಂಡ್ ಕೆಳಗಡೆ ಇರುವಂಥ ಮಣ್ಣೆಲ್ಲ ಕೂಡ ನೀಟಾಗಿ ನೆಲ ಒರೆಸ್ಬೇಕಾದ್ರೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ರೊಟೀನ್ ಕೆಲಸನ ನಾನು ಫಾಲೋ ಮಾಡ್ತೀನಿ. ಈ ಐಡಿಯಾ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆದಷ್ಟು ಗಿಡಗಳು ಇಟ್ಕೊಂಡಿರೋಂಥವ್ರಿಗೆ ಈ ಒಂದು ಐಡಿಯಾ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ಮನೆ ಮುಂದೆ ಗಿಡಗಳನ್ನೆಲ್ಲ ಇಟ್ಕೊಂಡಿರ್ತೀವಲ್ವಾ, ಈ ಗಿಡಗಳಿಗೆ ನೀರು ಹಾಕೋಂಥದ್ದಿರ್ಬೋದು ಅಥವಾ ಔಷಧಿನಾದ್ರು ಹೊಡಿತೀರಾ ಅನ್ನೋದಾದರೆ ಅದನ್ನ ನೀಟಾಗಿ ಕಸ ಹೊಡೆದಿದ್ದ ಆದ್ಮೇಲೆ ಈ ರೀತಿ ಗಿಡಗಳಿಗೆಲ್ಲ ನೀರು ಹಾಕಿ ನಾನು ಹಾಕ್ತಾ ಇರೋವಂಥ ನೀರು ನಾನು ದೋಸೆ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ ಗ್ರೈಂಡರ್ ಎಲ್ಲ ಏನಿರುತ್ತೆ ಅದನ್ನ ತೊಳೆದಿರೋ ಅಂಥ ನೀರು
ಅದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಇಂಡೋರ್ ಪ್ಲಾಂಟ್ಸ್ಗೆ ಹಾಕ್ತಾ ಇದ್ದೀನಿ. ಈ ವಾಟರ್ನ ಇರ್ಬೋದು ಅಥವಾ ಅಕ್ಕಿ ತೊಳೆದಿರುವಂಥ ನೀರನ್ನ ಇರ್ಬೋದು, ಇದೆಲ್ಲ ಕೂಡ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಈಗ ತಾನೇ ಪ್ರೊಪಗೇಟ್ ಮಾಡ್ತಾ ಇರುವಂಥ ಗಿಡಗಳಿಗೆ ಈ ರೀತಿ ನಾವು ಎಕ್ಸ್ಟ್ರಾ ಬೂಸ್ಟರ್ನ ಕೊಟ್ಟಾಗ ಆ ಗಿಡಗಳು ತುಂಬ ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ ನೋಡಿ. ಮನೆ ಎಂಟ್ರೆನ್ಸ್ನ ಈಗ ನೀಟಾಗಿ ನೆಲ ಅನ್ನೋದು ಒರೆಸ್ತಾ ಇದ್ದಾರೆ. ನೆಲ ಒರೆಸೋದಕ್ಕಿಂತ ಮುಂಚೆನೇ ನಾನು ಈ ರೀತಿ ಗಿಡಗಳಿಗೆ ಏನಾದರೂ ಔಷಧಿ ಹೊಡೆಯುವಂಥದ್ದಿದ್ರು ಕೂಡ ಇಮಿಡಿಯೇಟ್ ಆಗಿ ಈ ರೀತಿ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕೊಂಡು ಸ್ಪ್ರೇನ ಮಾಡ್ತೀನಿ. ನಾನು ತುಳಸಿ ಗಿಡಕ್ಕೆ ಹೊಡಿತಾ ಇರೋವಂಥದ್ದು ಇದು ಹೋಮ್ ಮೇಡೇ, ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈಗಾಗಲೇ ತುಂಬ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಆದಷ್ಟು ಅಡುಗೆ ಮನೆ ಕ್ಲೀನಾಗಿರೋದಕ್ಕೋಸ್ಕರ ನಾನು ಕೌಂಟರ್ ಟಾಪ್ನ ನೀಟಾಗಿ ಇಟ್ಕೊಳ್ತೀನಿ. ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪಾತ್ರೆನ ಸಿಂಕಲ್ಲಿ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಅಡುಗೆ ಮಾಡಿರುವಂಥ ಎಲ್ಲ ಪಾತ್ರೆಗಳನ್ನ ಸೈಡಲ್ಲಿ ಈ ರೀತಿ ಉಳಿದಿರುವಂಥದ್ದನ್ನೆಲ್ಲ ಒಂದು ಬಾಕ್ಸಲ್ಲಿ ಅಥವಾ ಒಂದು ಬೌಲ್ಸಲ್ಲಿ ಹಾಕ್ಬಿಟ್ಟು ಈ ರೀತಿ ಸೈಡ್ಗೆ ಇಟ್ಕೊಳ್ತೀನಿ. ಈ ಒಂದು ಬಾಣಲಿಯಲ್ಲಿ ನಾನು ಡೀಪ್ ಫ್ರೈ ಮಾಡಿದ್ದೆ, ಅದಕ್ಕೋಸ್ಕರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಪಲ್ಯಗಳೆಲ್ಲ ಮಾಡ್ಕೊಳ್ಬೇಕಾದ್ರೆ ಅದನ್ನೇ ಉಪಯೋಗಿಸ್ಕೊಳ್ಬೋದು ಅನ್ನೋದ್ರಿಂದ. ಮಕ್ಕಳ ಮನೆಯಲ್ಲಿರೋದ್ರಿಂದ ಅವರ ಟಾಯ್ಸ್ ಎಲ್ಲ ಕೂಡ ಅಲ್ಲಲ್ಲಿ ಈ ರೀತಿ ಮೆಸ್ಅಪ್ ಆಗಿರುತ್ತೆ. ಬಟ್ ನೆಲ ಒರೆಸೋದಕ್ಕಿಂತ ಮುಂಚೆನೆ ಈ ರೀತಿ ಇದೆಲ್ಲದನ್ನ ಕೂಡ ಕ್ಲಿಯರ್ ಮಾಡಿಬಿಟ್ಟು ಒಂದು ತೇವ ಬಟ್ಟೆನ ಇಟ್ಕೊಳ್ತೀನಿ. ಆ ಒಂದು ತೇವ ಬಟ್ಟೆಯಿಂದ ನೀಟಾಗಿ ಆ ಏರಿಯಾನ ನಾನು ಒಂದ್ಸರಿ ವೈಪ್ ಮಾಡಿ ಕೊಟ್ಬಿಡ್ತೀನಿ. ನೆಲ ಮಾತ್ರನೇ ಕೆಲಸದವರು ಒರೆಸೋದ್ರಿಂದ ಉಳಿದಿರೋವಂಥ ಡಸ್ಟಿಂಗ್ ಕೆಲಸಗಳನ್ನ ನಾನು ಈ ರೀತಿ ಸ್ಮಾರ್ಟಾಗಿ ಮಾಡ್ಕೊಳ್ಳೋದ್ರಿಂದ ನನಗೆ ಎಕ್ಸ್ಟ್ರಾ ಕೆಲಸ ಅನ್ನೋದು ಇಡಿಸಲ್ಲ. ಮಾರ್ನಿಂಗ್ ಟೈಮ್ ನಮ್ಮ ಬಾಡಿ ತುಂಬ ಆ್ಯಕ್ಟಿವ್ ಆಗಿ ಕೂಡ ಇರುತ್ತೆ. ಈ ರೀತಿ ಒಂದು ಏರಿಯಾನ ಕ್ಲೀನ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಕ್ಲೀನ್ ಆದಮೇಲೆ ಆ ಏರಿಯಾನ ನೋಡೋಕ್ಕೂ ಕೂಡ ಒಳ್ಳೆ ಖುಷಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನಾನು ಮಾರ್ನಿಂಗ್ ಟೈಮೇ ಈ ರೀತಿ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಎಲ್ಲ ಕೆಲಸ ನೀವೇ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅನ್ನೋದಾದರೆ ಎಲ್ಲದನ್ನ ಕೂಡ ಮಾಡ್ಕೊಳ್ಬೋದು. ಬಟ್ ನಮ್ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎಲ್ಲದನ್ನ ನಾನೇ ಮಾಡ್ತೀನಿ ಅಂತ ಹೋದ್ರೂ ಕೂಡ ನನ್ನ ಬಾಡಿ ಟಯರ್ಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಕೆಲವೊಂದು ಕೆಲಸಗಳಿಗೆ ಮಾತ್ರನೇ ಮೇಡ್ನ ಇಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಸ್ಮಾರ್ಟಾಗಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಸೈಮಲ್ಟೇನಿಯಸ್ ಆಗಿ ನನಗೆ ಎಲ್ಲ ಕೆಲಸಗಳು ಕೂಡ ಮುಗಿಯುತ್ತೆ. ಲಿವಿಂಗ್ ಏರಿಯಾದಲ್ಲಿರುವಂತಹ ದಿವಾನ್ನ ಕೂಡ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸೆಂಟರ್ ಟೇಬಲ್ ಅಥವಾ ಟೀಪಾಯ್ ಅಂತ ಏನು ಹೇಳ್ತೀವಿ, ಈ ಏರಿಯಾದಲ್ಲೂ ಕೂಡ ಮಕ್ಕಳು ತುಂಬ ಐಟಮ್ಸ್ ಅನ್ನೋದು ಕಲೆಕ್ಟ್ ಆಗಿರುತ್ತೆ. ಅದನ್ನು ಕೂಡ ಒಂದ್ಸರಿ ನೀಟಾಗಿ ಎಲ್ಲ ನ್ಯೂಸ್ ಪೇಪರ್ಸ್ನೆಲ್ಲ ಜೋಡಿಸ್ಬಿಟ್ಟು ಒಂದ್ಸರಿ ತೇವದ ಬಟ್ಟೆಯಿಂದನೇ ಒರೆಸ್ಬಿಡ್ತೀನಿ. ಈ ರೀತಿ ಒರೆಸೋದ್ರಿಂದ ಒಂದು ವೇಳೆ ನಾನು ಒರೆಸ್ಬೇಕಾದ್ರೆ ಸಣ್ಣ ಪುಟ್ಟ ಧೂಳು ಆ ಕಡೆ ಈ ಕಡೆ ಹೋದ್ರೂ ಕೂಡ ನೆಕ್ಸ್ಟ್ ಮೇಡ್ ಮನೆ ಒರೆಸ್ಬೇಕಾದ್ರೆ ಅದೆಲ್ಲ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ಕೂಡ ಏನಾದರೂ ಹೊಸದಾಗಿರುವಂಥ ಟಿಪ್ಸ್ನ ಫಾಲೋ ಮಾಡೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಯೂಸ್ ಆಗುತ್ತೆ. ಡಸ್ಟಿಂಗು ಕೂಡ ನಾನು ಆಗಿಂದ ಆಗಲೇ ಮಾಡ್ಕೊಳ್ತಾ ಇರ್ತೀನಿ. ಆಲ್ಮೋಸ್ಟ್ ಈ ಏರಿಯಾ ಅಂದರೆ ಮನೆ ಎಂಟ್ರೆನ್ಸ್ ಏರಿಯಾದಲ್ಲಿ ಬರುವಂಥ ಡಸ್ಟ್ನ ಎವ್ರಿ ಡೇ ಕೂಡ ಒಂದ್ಸರಿ ವೈಪ್ ಮಾಡ್ತೀನಿ. ಆಲ್ಮೋಸ್ಟ್ ಮನೆಗೆ ಯಾರಾದರೂ ಬಂದರೂ ಕೂಡ ಸಡನ್ನಾಗಿ ವಿಸಿಬಲ್ ಇರುವಂಥ ಕೆಲವೊಂದು ಏರಿಯಾಸ್ ಇರುತ್ತೆ ಅಲ್ವಾ, ಅದನ್ನು ಆಗಿಂದ ಆಗಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಪ್ರತಿನಿತ್ಯ ಕೂಡ ಕಂಪಲ್ಸರಿ ನಾನು ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ 2 ದಿನಕ್ಕೆ ಒಂದ್ಸರಿ ಆದರೂ ಕೂಡ ಈ ರೀತಿ ಒಂದು ವೆಟ್ ಕ್ಲಾತ್ನ ತೊಗೊಂಡು ಒಂದ್ಸರಿ ವೈಪ್ ಮಾಡ್ಕೊಳ್ತೀನಿ. ಆಗಲೇ ನಾನು ಗಿಡಗಳಿಗೆ ನೀರು ಹಾಕಿದ್ದೆ ಅಲ್ವಾ, ಈಗ ಜಸ್ಟ್ ಫ್ಲೋರ್ ಒರೆಸೋದಕ್ಕಿಂತ ಮುಂಚೆನೆ ಒಂದ್ಸರಿ ಈ ಒಂದು ಕಿಟಕಿ ಹತ್ರ ಇರುವಂಥ ಗಿಡಗಳನ್ನ ತೆಗೆದು ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ. ಈ ರೀತಿ ಗಿಡಗಳಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಮೇಡ್ ಕೂಡ ಮಾಡ್ತಾರೆ. ಬಟ್ ಅವರು ಗಿಡಗಳನ್ನ ಕೇರ್ ಮಾಡಬೇಕಾದ್ರೆ ಎಲ್ಲಿ ಆ ಗಿಡಗಳು ಮುರಿದೋಗುತ್ತೋ, ಅವ್ರು ಮಾಡುವಂಥ ಅರಿಬರಿಯಲ್ಲಿ ಎಲ್ಲಿ ಗಿಡ ಹಾಳಾಗುತ್ತೋ ಅನ್ನೋದ್ರಿಂದ ಗಿಡಗಳಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಆಲ್ಮೋಸ್ಟ್ ನಾನೇ ಮಾಡ್ತಾ ಇರ್ತೀನಿ. ಅದರ್ವೈಸ್ ನಾನು ಅಲ್ಲೇ ನಿಂತು ಕೆಲವೊಂದು ಕೆಲಸಗಳನ್ನ ಮಾಡಿಸ್ಕೊಳ್ತೀನಿ. ಈ ರೀತಿ ಎಂಟ್ರಿವೇಯಲ್ಲಿ ನೆಲ ಒರೆಸೋದಕ್ಕಿಂತ ಮುಂಚೆನೆ ಹೊಸ್ಲ ಮೇಲೆ ಇರುವಂಥ ರಂಗೋಲಿ, ಅರ್ಶಿನ ಕುಂಕುಮನೆಲ್ಲ ಕೂಡ ಒಂದು ಸಪರೇಟ್ ಬಟ್ಟೆಯಿಂದ ಒರೆಸಿ ಸೈಡ್ ಇಟ್ಕೊಳ್ತೀನಿ. ಇಲ್ಲಿ ಒಂದು ಪುಟ್ಟದಾಗಿರುವಂಥ ರಂಗೋಲಿನ ಹಾಕ್ತೀನಲ್ವಾ, ಈ ರಂಗೋಲಿ ಮೇಲೆ ಕೂಡ ಅಷ್ಟೇ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡ್ತೀನಿ. ಇಲ್ಲ ಅಂದರೆ ಅವ್ರ ನೆಲ ಎಲ್ಲ ಒರೆಸ್ಬೇಕಾದ್ರೆ ಆ ವೈಟಿಶ್ ಎಲ್ಲ ಏನಿರುತ್ತೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ನೆಲ ಒರೆಸ್ಬೇಕಾದ್ರೇ ಒಂದು ಸಪ್ರೇಟ್ ಆಗಿರುವಂಥ ಬಟ್ಟೆ ಕೊಟ್ಟು ಅದನ್ನು ಒರೆಸಿ ಅಂತ ಹೇಳಿದ್ರು ಕೂಡ ಆ ಒಂದು ಪೇಂಟ್ ರೀತಿಯಲ್ಲಿ ಇರೋದ್ರಿಂದ ರಂಗೋಲಿ ಅಷ್ಟು ನೀಟಾಗಿ ಹೋಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ವಾಟರ್ನ ಸ್ಪ್ರಿಂಕಲ್ ಮಾಡ್ತೀನಿ. ಕೆಲವೊಂದು ಸರಿ ತುಳಸಿ ಕಟ್ಟೆ ಎಲ್ಲ ಕೂಡ ಸ್ವಲ್ಪ ಡಸ್ಟಿ ಆಗಿದೆ ಅನ್ನೋದಾದರೆ ಆಗಾಗ ಈ ರೀತಿ ಬಟ್ಟೆ ತೊಗೊಂಡೆ ಒರೆಸ್ತಾ ಹೋಗ್ತೀನಿ. ಆಗಲೇ ಹೇಳ್ದಂಗೆ ಪೇಂಟ್ ರಂಗೋಲಿ ಅಂತ ಹೇಳ್ದೆ ಅಲ್ವಾ, ಇದು ಒಂದು ರಂಗೋಲಿ ಉಂಡೆ ಅಂತ ಹೇಳ್ಬೋದು. ಇದನ್ನು ಹಾಕೋದಕ್ಕೋಸ್ಕರ ನಾನು ಮಕ್ಕಳ ಪೇಂಟಿಂಗ್ ಬ್ರಷ್ ಇರುತ್ತೆ ಅಲ್ವಾ, ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ. ಈ ರಂಗೋಲಿ ಉಂಡೆ ಮೇ ಬಿ ಎಲ್ಲ ಪೂಜಾ ಶಾಪ್ಸಲ್ಲೂ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಉಡುಪಿ, ಮಂಗಳೂರು ಕಡೆ ಹೋದಾಗ ಈ ರೀತಿ ರಂಗೋಲಿ ಉಂಡೆನ ಕಂಪಲ್ಸರಿ ತೊಗೊಂಡು ಬಂದು ಇಟ್ಕೊಳ್ಳಿ. ಅಲ್ಲಿ ಸಿಗೋವಂಥದ್ದು ಸ್ವಲ್ಪ ಪ್ಯೂರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ರಂಗೋಲಿ. ಅದರಿಂದ ಈ ರೀತಿ ಬ್ರಷ್ ಸಹಾಯದಿಂದ ನಾವು ನೀಟಾಗಿ ಯಾವ ರೀತಿ ಬೇಕೋ ಆ ರೀತಿ ರಂಗೋಲಿನ ಬಿಡಿಸ್ಕೊಳ್ಬೋದು. ನಾನು ಜಸ್ಟ್ ರಫ್ ಆಗಿ ಒಂದು ರಂಗೋಲಿನ ಬಿಡಿಸಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ರಂಗೋಲಿ ಉಂಡೆ ಸಿಗಲ್ಲ ಅನ್ನೋದಾದರೆ ಅಕ್ಕಿಯಿಂದ ನಾವು ಯಾವ ರೀತಿ ರಂಗೋಲಿ ಉಂಡೆನ ಮಾಡ್ಕೊಳ್ಬೋದು ಅನ್ನೋದು ಕೂಡ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ.
ಆದರೆ ನನಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇಲ್ಲಾಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆದಷ್ಟು ವಿಡಿಯೋನ ಕಮ್ಯುನಿಟಿ ಟ್ಯಾಬಲ್ಲಾದ್ರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರಲ್ವಾ, ರಂಗೋಲಿನ ಹಾಕಿದ್ಮೇಲೆ ಒಂದು 5-10 ನಿಮಿಷದಲ್ಲಿ ಡ್ರೈ ಆಗಿಬಿಡುತ್ತೆ. ಡ್ರೈ ಆದಮೇಲೆ ಇನ್ನೂ ನೀಟಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ರಂಗೋಲಿ ಹಾಕುವಂಥದ್ದಿರ್ಬೋದು, ಮನೆ ಮುಂದೆ ನೀರು ಹಾಕುವಂಥದ್ದಿರ್ಬೋದು, ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಚುವಂಥದ್ದಿರ್ಬೋದು, ಇದೆಲ್ಲ ಕೂಡ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ನೆಲ ಎಲ್ಲ ನೀಟಾಗಿ ಕೆಲಸದವ್ರು ಒರೆಸಿ ಹೋದ್ರೂ ಕೂಡ ಕೆಲವೊಂದ್ಸರಿ ನಾನು ಕೂಡ ಈ ರೀತಿ ನೆಲ ಅನ್ನೋದು ಒರೆಸ್ಕೊಳ್ತಾ ಇರ್ತೀನಿ. ಕೆಲವೊಂದ್ಸರಿ ಅವರು ಒರೆಸ್ಬೇಕಾದ್ರೇ ಎಂಟ್ರಿ ವೇಲಿ ನೀವು ಒರೆಸಿ ಅಂತ ಹೇಳ್ಬಿಟ್ಟು ಈ ರೀತಿ ಕಿಚನ್ ಎಲ್ಲ ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಈಗ ಬೇಸಿಗೆ ಕೂಡ ಆಗಿರೋದ್ರಿಂದ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ. ಅವ್ರೇನಾದ್ರು ತಿನ್ಬೇಕಾದ್ರೆ ಕೆಳಗಡೆ ಚೆಲ್ಲಿದ್ರು ಕೂಡ ಬಿಸಿಲಿನ ಹಬೆಗೆ ಬೇಗನೆ ಡ್ರೈ ಆಗಿಬಿಡುತ್ತೆ. ಅದನ್ನ ನಾವು ನೀಟಾಗಿ ಪ್ರೆಸ್ ಮಾಡಿ 2-3 ಸತಿ ಒರೆಸ್ಕೊಂಡಿಲ್ಲ ಅನ್ನೋದಾದ್ರೆ ಫ್ಲೋರ್ ಅಷ್ಟು ನೀಟಾಗಿ ಕಾಣಿಸಲ್ಲ. ಇನ್ನೊಬ್ರು ಕಮೆಂಟ್ ಮಾಡ್ತಾ ಇದ್ರು, ನೀವು ಫ್ಲೋರ್ ಕ್ಲೀನ್ ಮಾಡೋದಕ್ಕೋಸ್ಕರ ಏನು ಯೂಸ್ ಮಾಡ್ತೀರಾ ಅಂತ. ಆಲ್ಮೋಸ್ಟ್ ನಾನು ಒಂದು 5-6 ವರ್ಷದಿಂದ ಮನೆ ನೆಲ ಒರೆಸೋದಕ್ಕೋಸ್ಕರ ಹೋಮ್ ಮೇಡ್ ಲಿಕ್ವಿಡ್ಸ್ನೇ ಯೂಸ್ ಮಾಡ್ತೀನಿ. ಈ ಒಂದು ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಈಗಾಗಲೇ ತುಂಬಾ ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಕ್ಲೀನಿಂಗ್ ವಿಡಿಯೋಸ್ ಅನ್ನೋ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಅನ್ನೋದು ಸಿಗುತ್ತೆ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದಾದ್ಮೇಲೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಇದು ಪಾರ್ಟ್ 1 ಮಾತ್ರನೇ. ನಿಮ್ಗೆ ಏನಾದರೂ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ 2 ವಿಡಿಯೋ ಬೇಕು ಅನ್ನೋದಾದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ನಾನು ಅದನ್ನ ಕೂಡ ಶೂಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ವಾ, ಎಲ್ಲ ಏರಿಯಾ ಕೂಡ ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಎಷ್ಟೇ ಮೇಡ್ ಬಂದು ಕೆಲಸ ಮಾಡ್ತಾರೆ ಅಂದ್ರೂ ಕೂಡ ನಾವು ಕೂಡ ಕೆಲವೊಂದು ಸ್ಮಾಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಮನೆ ಸದಾ ನೀಟ್ ಆ್ಯಂಡ್ ಆರ್ಗನೈಸಿಂಗ್ ಆಗಿ ಕಾಣಿಸುತ್ತೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಫ್ಲೋರ್ ತುಂಬ ನೀಟಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ. ಕಿಚನ್ ಎಲ್ಲ ಕೂಡ ನಾನು ಆಲ್ಮೋಸ್ಟ್ ಇದೇ ರೀತಿನೇ ಪ್ಲೈನ್ ಆಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಕೌಂಟರ್ ಮೇಲೆ ಅಲ್ಲಿ ಇಲ್ಲಿ ಪಾತ್ರೆಗಳು ಕಾಣಿಸಿದ್ರು ಕೂಡ ಆ ಒಂದು ಕೌಂಟರ್ನ ಆಗಾಗ ವೈಪ್ ಮಾಡ್ತಾನೆ ಇರ್ತೀನಿ. ನೆಕ್ಸ್ಟ್ ಕಂಟಿನ್ಯೂಷನ್ ವಿಡಿಯೋ ಬೇಕು ಅನ್ನೋದಾದ್ರೆ ನೀವು ಎಷ್ಟು ಜನ ಕಮೆಂಟ್ ಮಾಡ್ತಿರೋ ಅದ್ರ ಮೇರೆಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.